ನಿಂತಿರೋ ಗಾಡಿಗಳನ್ನ ನೋಡ್ಬಿಟ್ರೆ ನೀವು ಸೀರಿಯಸ್ ಆಗಿ ತಲೆ ಕೆಟ್ಟೋಗ್ಬಿಡ್ತಾ ಇದೆ ಗೈಸ್. ಅಪ್ಪ ನೋಡಿ ಇಲ್ಲಿ ನಿಂತಿರೋ ಗಾಡಿಗಳು ಇದೊಂದೇ ಅಂತಲ್ಲ, ನೋಡಿ ಹೆಂಗೆಂಗಿದೆ ಗಾಡಿಗಳು ಅಂದರೆ ಅಪ್ಪ ಎಲ್ಲ ಮಿಲ್ಟ್ರಿ ಟ್ರಕ್ಸು ಕ್ರೇಜ್ ಆಗಿದೆ. ಟೈರ್ ನೋಡಿ ಗೈಸ್ ಅದು ಅಪ್ಪ ಮಿಲ್ಟ್ರಿ ಟ್ರಕ್ಸು ಎಲ್ಲ ಈ ಕಡೆ ಮಿಲ್ಟ್ರಿ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ಗಳೇ ಇದೆ. ಸೊ ಓಡಾಡೋಕ್ಕೆ ಯೂಸ್ ಮಾಡ್ತಿದ್ದಲ್ಲ. ಸೊ ಆರ್ಮಿ ಗಾಡಿ, ರೇಡಿಯೋ ಟ್ರಕ್ಕು, ಚವರ್ಲೆಟ್ ಕಂಪ್ನಿದಿದು. ಇದು ನೋಡಿ ಗಾಯ್ಸ್ ಏನು ಕ್ರೇಜ್ ಆಗಿದೆ ಅಂದರೆ ಗೈಸ್ ಸೀರಿಯಸ್ ವ್ಯಾಲ್ಯೂ ಫಾರ್ ಮನಿ ಗೈಸ್. ಸಕ್ಕತ್ತಾಗಿದೆ ನೋಡಿ. ಇದು ಎಷ್ಟು ಹೈಟಲ್ಲಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅಪ್ಪ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತಲೇ ಗೊತ್ತಿಲ್ಲ. ಕ್ಯಾಸ್ಪರ್ ಮಾರ್ಕ್ ಗಾಡಿ ಹೆಸರು. ಸಕ್ಕತ್ತಾಗಿದೆ. ಮೇಲ್ಗಡೆ ಫೈರ್ ಮಾಡೋಕ್ಕೆ, ಗನ್ ಫೈರ್ ಮಾಡೋಕ್ಕೆ ಏನಾರು ಇದಾದಾಗ ಅಲ್ಲೆಲ್ಲ ಇದೆ ನೋಡಿ ಗನ್ ಶೂಟ್ ಆಗಿರೋದು, ಫೈರ್ ಮಾರ್ಕು, ಬುಲೆಟ್ ಪ್ರೂಫ್ಸು, ಅವಾಗಲೇ ಬುಲೆಟ್ ಪ್ರೂಫ್ಸು. ಸೊ ಆವಾಗಿನ ಟೈಮ್ನ ಲಾರೀಸ್. ಸೊ ಇದು ಫೋರ್ಡು, ಇದು ಟಾಟಾ. ಇದು ಧರ್ಮಸ್ಥಳದಲ್ಲಿ ಇದ್ದಿದ್ದು ಲಾರಿಗಳು ಅನಿಸುತ್ತೆ ಗೈಸ್. ಸೊ ಅದಕ್ಕೆ ಧರ್ಮಸ್ಥಳದಲ್ಲಿ ಇದನ್ನೇ ಇದೆ ಹೆಸರು ಗೈಸ್. ವಿಷ್ಣುದಾದೊಂದು ಕಾರು, ಫೈನಲಿ ವಿಷ್ಣು ಸರ್ ಓಡಿಸ್ತಾ ಇದ್ದಂಥ ಕಾರು. ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಗೈಸ್ ಇದು. ಸೊ ಇದು ರೈಟ್ ಹ್ಯಾಂಡ್ ಡ್ರೈವ್ ಅಲ್ಲ, ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದು. ಬಾ ಕಾರ್ ನಂಬರ್ ನೋಡಿ ಗೈಸ್ 707 ದಾದನ್ ಕಾರು, ಲೆಫ್ಟ್ ಹ್ಯಾಂಡ್ ಡ್ರೈವ್. ಕ್ರೇಜಿ ಆಗೈತೆ ಗೈಸ್. ಸಕ್ಕತ್ತಾಗಿದೆ ಗೈಸ್. ಮೋಸ್ಟ್ಲಿ ಇನ್ನೂ ಕಂಡೀಷನಲ್ಲೇ ಇದೆ ಇದು. ಸೂಪರ್ ಆಗಿದೆ ಗೈಸ್ ಕಾರ್ ಮಾತ್ರ. ಒಂದೊಂದು ಕಾರಲ್ಲೂ ಕಾರ್ ನಂಬರ್ ಮಾತ್ರ ಕ್ರೇಜಿಯಾಗಿ ಇಟ್ಕೊಂಡವ್ರು ಗೈಸ್. ಏನೇ ಆಗಲಿ ನಂಬರ್ ಮಾತ್ರ 1 2 3. ಈಗ ನೋಡಿ ದಾದೊಂದು 707, ಮೇಲೊಂದು 9993, ಆಮೇಲೆ 226. ಕ್ರೇಜಿ ಆಗೈತೆ ನಂಬರ್ಸ್ ಮಾತ್ರ. 2727 ಟ್ಯಾಕ್ಸಿ ಹೆಂಗಿತ್ತು ನೋಡಿ ಅವಾಗ. ಫಿಯೇಟೇ ಅವಾಗ ಪ್ರೀಮಿಯರ್ ಪದ್ಮಿನಿ. ಇಲ್ಲಿಂದ ಬೆಂಜೋರ್ದು ಸ್ಟಾರ್ಟ್ ಆಗುತ್ತೆ ನೋಡಿ. ಯಾವ್ಯಾವ ಥರ ಐತೆ ಅಂತ ಬೆಂಜೋರ್ದು. ಅವಾಗ್ಲಿಂದನೇ ಅವ್ರದ್ದು ಏನು ಕಾರ್ಗಳು ನೋಡಿ ಗೈಸ್. ಅಪ್ಪ ಬೆಂಜೋನ್ ಮಾತ್ರ ಸಕ್ಕದಾಗಿ ಡಿಸೈನ್ ಮಾಡೋನು. ಏನು ಹೇಳಿ ಬೆಂಜೋನ್ದು ಕೆಲವೊಂದು ಕಾರ್ ಮಾತ್ರ ಸಕ್ಕದಾಗೈತೆ ಗೈಸ್. BMW guys, BMW E32 7 Series 1993 ಮಾಡಲ್ ಗಾಡಿ ಗೈಸ್ ಇದು. ಕ್ರೇಜಿ ಆಗುತ್ತೆ. ಒಂದೊಂಥರ ಟೊಯೋಟಾ ಅದು. ಸೊ ಕೊರೋಲಾ. ಸೊ ಇದು ನೋಡಿ ಗೈಸ್, ಇದು ಮೋಸ್ಟ್ಲಿ ಇದು ನೀವು ಸಿಂಬಲ್ ನೋಡಿದ್ರೆ ನೀವೇ ಗೆಸ್ ಮಾಡಿಬಿಡ್ತೀರಾ. ನಂಬರ್ ನೋಡಿ ಗೈಸ್, ಇದು ಸಿಂಬಲ್ ನೋಡಿ, ಇದು ಹಾಗೆ ಗೊತ್ತಾಗಿರ್ಬೇಕು ಮೋಸ್ಟ್ಲಿ. ಜಾಗ್ವಾರ್ XJ6 ನಂಬರ್ ನೋಡಿ 111. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವಾಗ ಈ ಥರ ನಿಲ್ಸೋದು ನಾವು ಅದಕ್ಕಿಂತ ನಾನು ಯಾವಾಗ ನಿಲ್ಲಿಸ್ತೀನಿ. ನನ್ನ ತಲೆಯಲ್ಲಿ ನನಗೆ ಈ ಶೋಕಿ ಸ್ವಲ್ಪ ಜಾಸ್ತಿ ಗೈಸ್.
ಈ ಕಾರ್ ಶೋಕಿ ಸ್ವಲ್ಪ ಜಾಸ್ತಿ ನನಗೆ. ಯಾವಾಗ ನಾನು ಈ ಥರ ಎಲ್ಲ ನಿಲ್ಲಿಸ್ತೀನಿ ಅಂತಲೇ ಗೊತ್ತಿಲ್ಲ, ಬಟ್ ನಿಲ್ಲಿಸ್ತೀನಿ. ಇದು ನೋಡಿ ಗೈಸ್, ನಂಬರು 645. ಏನಂದರೆ ಗೈಸ್, ನೋಡಿದೆಲ್ಲ ತೊಗೊತೀವಿ, ಬಟ್ ದಿನ ಅದನ್ನು ನೋಡ್ತಾ ಇದ್ದರೆ, ನಮ್ಮ ಬಾಸ್ ಹೇಳ್ದಂಗೆ ದಿನ ಅದನ್ನು ನೋಡ್ತಾ ಇರೋದು. ನಾನು ತೊಗೊತೀನಿ, ತೊಗೊಂಡಂಗಂತೂ ಇರೋಲ್ಲ. ನನಗೆ ಬೇಕದು ಅಂತ ಅಂದರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಅದು ಆಗೋದೇ ಇಲ್ಲ. ಸೊ ಅದಕ್ಕೆ ತೊಗೊತೀವಿ. ಗೈಸ್, ಕೊನೆಗೂ ನಮ್ಮ ಅಪ್ಪನ ಹತ್ರ ಇದ್ದಿದ್ದು ಕಾರ್ ಯಾವುದು ಅಂತ ಟ್ರೈನಲ್ಲಿ ನೋಡ್ಬಿಟ್ಟೆ. ಕಾಂಟೆಸ್ಸಾ ಕ್ಲಾಸಿಕ್. ಅಲ್ಲ ಗೈಸ್, ನಮ್ಮ ಅಪ್ಪ ಅವಾಗ ಕಾಲೇಜ್ಗೆ ಹೋಗೋ ಟೈಮಲ್ಲೇ ಈ ಕಾರ್ ಮಡಗಿದ್ರು ಅಂದರೆ ತಮಾಷೆನ ಗೈಸ್. ಅಪ್ಪ, ನಮ್ಮ ಅಪ್ಪಂಗೂ ಸಿಕ್ಕಾಪಟ್ಟೆ ಕ್ರೇಜ್ ಗೈಸ್ ಕಾರ್ದಾಗಿರ್ಬೋದು, ಬೈಕ್ದಾಗಿರ್ಬೋದು. ಅವ್ರಿಗೆ ಬುಲೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಬುಲೆಟ್ ಎಂತಕ್ಕೆ ನಾನು ತೊಗೊಳ್ಳಿಲ್ಲ ಅಂದರೆ, ಈಗ ಪ್ರೆಸೆಂಟ್ ಇರೋ ಬುಲೆಟ್ದು ನನಗೆ ಅದು ಇಷ್ಟ ಇಲ್ಲ, ಒಂದೇ ಕಾರಣಕ್ಕೆ ತೊಗೊಂಡಿಲ್ಲ. ಬಟ್ ಅವ್ರು ಸೆಕೆಂಡ್ಸ್ ಒಪ್ಪಲ್ಲ ಗೈಸ್. ಕ್ರೇಜಿ ಕಾರ್ ಬಿಡಿ ಗೈಸ್. ಆದರೂ ನಮ್ಮ ಅಪ್ಪನ ಚಾಯ್ಸು, ಅದಕ್ಕೆ ಚಾಯ್ಸೇ ಚಾಯ್ಸ್ ಬಿಡಿ. ಹೆಂಗೈತೆ ನೋಡಿ ಗೈಸ್ ಕಾರು, ಸೀರಿಯಸ್ ಆಗಿ ನೋಡ್ತಾ ಇದ್ರೆ ಸಕ್ಕತ್ತಾಗೈತೆ. ರೋಡ್ ಮೇಲೆ ಹೋಗ್ತಾ ಇದ್ರೆ ಅದ್ರ ಪ್ರೆಸೆನ್ಸೇ ಬೇರೆ ಥರ ಇರುತ್ತೆ ಗೈಸ್. ಆ ವೀಲ್ ಬೇಸು ಅಷ್ಟೇ, ಎಷ್ಟು ಲಾಂಗ್ ವೀಲ್ ಬೇಸ್ ಇದೆ ನೋಡಿ, ಉದ್ದ ಎಷ್ಟು ಇದೆ ನೋಡಿ. ಫ್ರಂಟೇ ನಿಮಗೆ ಎಷ್ಟು ಉದ್ದ ಐತೆ ಗೊತ್ತಾ ಗೈಸ್. ಇಂಜಿನ್ಸ್ ಇದೇನೆ, ಸಕ್ಕತ್ತಾಗಿದೆ ಸೀರಿಯಸ್. ಆವಾಗಿನ ಕಾಲದ ವ್ಯಾನ್ ನೋಡಿ ಅವಾಗ. ಇವಾಗದು ಜಾತ್ರೆ ಆಗಿರ್ಬೋದು, ಬಟ್ ಆವಾಗಿನ ಕಾಲಕ್ಕೆ ಅದು ವ್ಯಾನ್. ಆವಾಗ ಅದರಲ್ಲೇ ಎಲ್ಲರೂ ಓಡಾಡಬೇಕು ಅಂದರೆ ಅದರಲ್ಲೇ ಓಡಾಡಬೇಕಾಗಿತ್ತು. ಅದೊಂಥರ ಆವಾಗಿನ ಕಾಲದ ಮಿನಿ. ಈಗ TT ಅನ್ಬೋದು, ಇವಾಗೇನು TT ಬಂದಿದೆ, ಅವಾಗ ಅದು ವ್ಯಾನ್ ಅಷ್ಟೇ. ಕ್ರೇಜಿ ಕಾರ್ಸ್ ಗೈಸ್, ಸೀರಿಯಸ್ಲಿ. 800 ನೋಡಿ, ಕೊನೆಗೂ 800 ಸಿಕ್ತು. ಅವಾಗಿದ್ದಿದ್ದು 800. ಇದೊಂಥರ ಸಕ್ಕತ್ತಾಗಿತ್ತು ಗೈಸ್ 800. ಮುಂದೆಗಡೆ ಅದೊಂಥರ ಇದು ಕ್ರೇಜಿ ಆಗೈತೆ. ಆವಾಗಿನ ಕಾರ್ ಡಿಸೈನ್ಸ್ ಗೈಸ್ ಅವಾಗ ಸಕ್ಕತ್ತಾಗಿ ಮಾಡಿದ್ರು ಕಾರ್ ಡಿಸೈನ್ಸು. ಆವಾಗಿನ ಡಿಸೈನ್ನೇ ಬೇರೆ ಥರ. ಸೊ ಇದು ನೋಡಿ, ಇದೊಂದು ಮಿನಿ JCB ಟೈಪು, ಟ್ರ್ಯಾಕ್ಟರ್ JCB. ಸೊ ಎರಡು ಮಾಡ್ಕೊಬೋದು. ಆವಾಗಿನ ಡಿಸೈನ್ಸ್ ಆಗಿರ್ಬೋದು, ಆವಾಗಿನ ಕ್ರಿಯೇಟಿವಿಟಿ ಆಗಿರ್ಬೋದು, ಸಕ್ಕತ್ತಾಗಿ ಮಾಡೋದು ಗೈಸ್ ಎಲ್ಲ, ಸುಮ್ಮನೆ ಹೇಳಲ್ಲ. ಆವಾಗ ಅವ್ರ ಇಂಟ್ರೆಸ್ಟು ತೋರಿಸಿ ನಾವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಆವಾಗ ಮಾರ್ಕೆಟ್ ರೀಡ್ ಮಾಡಿ ಅವ್ರು ಡಿಸೈನ್ ಮಾಡ್ತಾ ಇರಲಿಲ್ಲ. ಅವ್ರು ಡಿಸೈನ್ ಮಾಡಿ ಅದಕ್ಕೆ ಮಾರ್ಕೆಟ್ನ ಸೆಟ್ ಮಾಡೋರು. ಹಿಂಗೆ ಐತೆ ಕಾರು, ನೀನು ಇದನ್ನು ತೊಗೊಬೇಕು, ಏನಕ್ಕೆ ತೊಗೊಬೇಕು, ಇದೆಲ್ಲ ಐತೆ ಇದರಲ್ಲಿ ಅನ್ನೋ ಮೈಂಡ್ಸೆಟ್ನ ಫಿಕ್ಸ್ ಮಾಡೋರು. ಬಟ್ ಇವಾಗ ಹಂಗಲ್ಲ. ಜನ ಯಾವುದನ್ನು ನೋಡ್ತವ್ರೆ, ಅವ್ರಿಗೆ ಯಾವ್ದು ಇಷ್ಟ ಆಯ್ತದೆ, ಮಾರ್ಕೆಟ್ ಹೆಂಗೈತೆ ಅದ್ರ ತಕ್ಕನಾಗ ಹೊಡೆದು ಬಿಡೋಣ ಬಿಡು, ಅದ್ರ ತಕ್ಕನ ಬಿಲ್ಡ್ ಮಾಡ್ಬಿಡೋಣ. ಇವಾಗ ನೋಡಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದೇ ಥರ ಇರ್ತದೆ. ಅವಾಗ ಹಂಗಲ್ಲ, ಒಂದೇನಾರು ಆ ಥರ ಇದ್ದರೆ ನೆಕ್ಸ್ಟ್ ಇರೋನು ಏನು ಮಾಡ್ತಾನೆ ಅಂದರೆ, ಇದಕ್ಕಿಂತ ಯೂನಿಕಾಗಿ ಏನಾರು ಒಂದು ಮಾಡೋಣ ಅಂತ ಟ್ರೈ ಮಾಡ್ತಾನೆ ಹೊರತು ಅದನ್ನೇ ಮಾಡ್ತೀನಿ ಅಂತ ಯಾರೂ ಹೋಗಲ್ಲ. ಬಟ್ ಇವಾಗನವರು ನೋಡಿ, ಹಿಂದೇನಿದೆಯಾ, ನಿಂತಿದೆಯಲ್ಲ ಎಲ್ಲ ಲೆಜೆಂಡ್ ಗೈಸ್. ಒಂದು ಟೈಮಲ್ಲಿ ಕಾರ್ ದುನಿಯಾನ ಆಳ್ದವು ಇವೆಲ್ಲ. ಸೊ ಝೆನ್ನಿಂದ ಹಿಡಿದು ಎಲ್ಲ ಗಾಡಿ. ಡೋರ್ಸ್ ನೋಡಿ, ಆಗಿನ ಕಾಲದ ಡೋರ್ಸ್ ಡಿಸೈನ್ಸ್ ಆಗಿರ್ಬೇಕು, ಸೀಲಿಂಗ್ ಡಿಸೈನ್ಸ್ ಆಗಿರ್ಬೇಕು. ತೋರಿಸ್ತೀನಿ ಸೀಲಿಂಗ್ ಡಿಸೈನ್ಸ್ನ. ಡೋರ್ ನೋಡಿ, ಆವಾಗಿನ ಕಾಲದ ಡೋರ್ ಇವಾಗ ನಿಮ್ಗೆ ಇದನ್ನ ನೋಡೋಕ್ಕೆ ಸಿಗೋಲ್ಲ. ಪ್ರಾಪರ್ಲಿ ಫ್ರಂಟು ಯಾವ ಥರ ಇರ್ತಾಯಿತ್ತು ಅನ್ನೋ ಎಲಿವೇಶನ್ ನೋಡಿ. ಆವಾಗಿನ ಕಾಲದ ಮನೆಯದು ಪ್ರಾಪರ್ ಎಲಿವೇಶನ್. ಮೇಲ್ಗಡೆದು ಇವಾಗೇನು ನೀವು POP ಅಂತೀರೋ, ಸೊ ಅದು ರೂಫ್ ಮಾಡಿಸ್ಕೊತೀರಲ್ಲ ಡಿಸೈನು. ಸೊ ಅದು ಇವಾಗ ನಾವು POP ಮಾಡಿಸಿ, ಅವ್ರ ಮಧ್ಯದಲ್ಲೇ ಎಷ್ಟು ಡೀಪಾಗಿ
ಇಂಟೀರಿಯರ್ ಆಗಿ ಇದು ಮಾಡೋದು ಪ್ರತಿಯೊಂದು ಡಿಸೈನ್ಸು ಉಂಟು ಸೂಪರ್ ಕ್ರೇಜ್ ಇದೆ ಅವೆಲ್ಲ ಇದನ್ನು ಮಾಡೋಕ್ಕೆ ಅವ್ರು ಕೇಳೋ ಇದಕ್ಕೂ ಎಲ್ಲ ಎಲಿವೇಶನ್ ಅವ್ರು ಕೇಳೋ ಪ್ರೈಸ್ಗೂ ನಾವು ಅದನ್ನು ಮಾಡಿಸ್ತೀವಿ ಅಂತ ನಮಗೆ ಸಿಗೋ ಟೈಮ್ಗೂ ಅಲ್ಲ ಸೀನೇ ಇಲ್ಲ ಇವಾಗ ಕೊಡೋ ಕಾಂಟ್ರಾಕ್ಟು ಓಡಿಸು ಅಷ್ಟೇ ನೋಡಿ ಅವಾಗೆಲ್ಲ ಎಂಟ್ರೆನ್ಸ್ಗೂ ಒಂದೊಂದು ಈ ಥರ ಡಿಸೈನ್ಸ್ ಮಾಡಿ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಪರ್ಫಾರ್ಮಿಂಗ್ ಆರ್ಟ್ಸ್ ಆಫ್ ತುಳುನಾಡು ಏನು ಇವಾಗ ದೈವದ ಮುಖಗಳು ದೈವದ್ದು ಏನು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಕಾಂತಾರ ಸೊ ಅದ್ರ ರಿಲೇಟೆಡ್ ಏನೋ ಇದೆ ಎಕ್ವಿಪ್ಮೆಂಟ್ಸ್ ವೈಸ್ ಸೊ ಅವಾಗ ಯೂಸ್ ಮಾಡ್ತಾಯಿದ್ದೆ ಎಕ್ವಿಪ್ಮೆಂಟ್ಸು ಆ ಇಡ್ಲಿ ಪಾತ್ರೆ ಆಗಿರ್ಬೋದು ಅಥವಾ ಪಡ್ಡು ಮಾಡೋದಾಗಿರ್ಬೋದು ಶಾವಿಗೆ ಮಾಡೋದಾಗಿರ್ಬೋದು ಚಪಾತಿದು ಎಲ್ಲ ಹಳೆ ಕಾಲದ್ದು ಅವಾಗ ಇದನ್ನು ನೋಡಿದ್ರೆ ನಮ್ಗೊಂಥರ ಭಯ ಬರೋದು ಏನು ಕೇಳಿ ಸೊ ನಾವು ಇಟ್ಕೊಂಬಂದು ನಾವು ಆಡ್ಸೋದು ಅದು ನೋಡಿದ್ರೆ ಅದ್ರೊಳಗೆ ಆವೈತೆ ಅನ್ನೋಂಗಾಗೋದು ಸೊ ವೀಟ್ಸ್ ನೋಡಿ ಮಿಸ್ ಗರಗಸ ಮರ ಕಟ್ ಮಾಡೋಕ್ಕೆ ಸೊ ಇದು ನಿಮಗೆ ಮೊಸರು ಕಡಿಯೋದು ಯಾವ್ಯಾವ ಥರ ಎಲ್ಲ ಇದೆ ನೋಡಿ ಈಡಿಗೆ ಮನೆಗಳಾಗಿರ್ಬೋದು ಸೀರಿಯಸ್ ವ್ಯಾಲ್ಯೂ ಫಾರ್ ಮನಿ ಗೈಸ್ ಮೋಸನೇ ಇಲ್ಲ ಟಿಕೆಟ್ ನಾವು ಕೊಟ್ಟು ಒಳಗಡೆ ಬರ್ತೀವಿ ಅಂದ್ರೂ ಮೋಸನೇ ಇಲ್ಲ ಕ್ಯಾಮ್ರಾ ನೋಡಿ ಅವಾಗಿನ ಕಾಲದ ಕ್ಯಾಮ್ರಾ ಲಾರ್ಜ್ ಫಾರ್ಮ್ಯಾಟ್ ಸ್ಟುಡಿಯೋ ಕ್ಯಾಮ್ರಾ ಟೈಪರ್ ನೋಡಿ ಗೈಸ್ ಸೊ ಅವಾಗಿನ ಕಾಲದಲ್ಲಿ ನೀವು ಈ ಫಿಲಮ್ಸಲ್ಲೆಲ್ಲ ನೋಡಿರ್ತೀರ ಟೈಪ್ ರೈಟರ್ಸ್ ಅಂತಾರೆ ಗೈಸ್ ಪರ್ಫೆಕ್ಟಾಗಿದೆ ನಾನು ಅವಾಗೆಲ್ಲ ಈ ಥರದ್ರಲ್ಲಿ ಬರ್ದು ಎಲೆಗಳ ಮೇಲೆ ಗೈಸ್ ಇದು ಇನ್ನೇನು ಅಲ್ಲ ಇದು ಇಟ್ಸ್ ನಾಟ್ ಎ ಶೀಟ್ ಸೊ ಎಲೆಗಳ ಮೇಲೆ ಬರೆದು ನಿಮಗೆ ಅದನ್ನು ಕಟ್ಟಿಡೋರು ಅದನ್ನು ಸಂಘರ್ಷಣೆ ಮಾಡೋರು ಎಲೆದಲ್ಲಿ ಬರೆದು ಅದು ನೋಡಿ ಬ್ರೇಕ್ ಆಗಿಲ್ಲ ಏನು ಎಲೆ ಅಂತ ಗೊತ್ತಿಲ್ಲ ಇದು ಬಟ್ ಬ್ರೇಕ್ ಆಗಿಲ್ಲ ಗೈಸ್ ಇದು ಎಲೆ ಅನ್ನೋದಕ್ಕಿಂತ ಮೋಸ್ಟ್ಲಿ ವುಡ್ ಅನ್ಸುತ್ತೆ ಇದು ವುಡ್ ಎಲ್ಲೇನೋ ಗೊತ್ತಾಗ್ತಲ್ಲ ಬಟ್ ನೀಟಾಗಿ ಬರ್ದು ಕಟ್ಟಿಕ್ಕಿದ್ದಾರೆ ಗೈಸ್ ಕಾಣಿಸ್ತಾ ಇದೆ ಇನ್ನೂ ಲೆಟರ್ಸ್ ನೀವು ಅಬ್ಸರ್ವ್ ಮಾಡ್ಬೋದು ಲೆಟರ್ಸು ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಖಾತಾ ಬುಕ್ ಅಂದರೆ ಅಕೌಂಟ್ ಬುಕ್ ಕಾಯಿನ್ಸ್ ಗೈಸ್ ಸೊ ಅವಾಗಿನ ಕಾಲದ ಕಾಯಿನ್ಸ್ ಇವಾಗ ಇದೊಂದು 150-250 ರೂಪಾಯಿ ಕಾಯಿನ್ಸ್ ಮಾಡ್ತಾರೆ ಅದೇ ಕಾಯಿನ್ಸ್ನ ಆವಾಗ ಅದು 1 ಆಣಿ 2 ಆಣಿ ₹1 ₹2 ನೋಟ್ಸು ಸೊ ಇದನ್ನೆಲ್ಲ ಇವಾಗ 250 ಅದು ಈ ₹1 ₹2 ಅವಾಗಿನ ಇದ್ರದ್ದು ರೀಸೆಂಟಾಗಿ ನಾವು ನೋಡಿದಂಥ ₹1 ₹2 ಕಾಯಿನ್ಸ್ನೇ ಇವಾಗ ₹150 ₹200 ಮಾರ್ತಾರೆ ಅದನ್ನು ಇವಾಗ ನಾವು ಎತ್ಕೊಂಡು ಇಟ್ಕೊಬೇಕು ಅಂದರೆ ₹200 ಕೊಡಬೇಕು ಸ್ಟ್ಯಾಂಪ್ಸು ಕಲೆಕ್ಷನ್ಸ್ ಎಲ್ಲ ಕ್ರೇಜ್ ಆಗಿದೆ ಸೀರಿಯಸ್ಲಿ ಏನೇ ಹೇಳಿದ್ರೆ ಒಳ್ಳೆ ಕಲೆಕ್ಷನ್ಸ್ ಇಟ್ಕೊಂಡಲ್ಲ ಐರನ್ ಬಾಕ್ಸು ಕ್ಯಾಮ್ರಾಸು ಇದು ಗಡಿಯಾರ ಆವಾಗಿನ ಕಾಲದ ಇದು ನೋಡಿ ಗೈಸ್ ಅದೇನೋ ಇದು ಏನೋ ಅಂತಾರೆ ಗೈಸ್ ಗ್ರಾಮಫೋನ್ ಕರೆಕ್ಟ್ ವೈನ್ ಗ್ಲಾಸ್ ಅದು ಹೊಡೆದೋಗ್ಬಾರ್ದು ಅಂತ ಸುತ್ತ ಇದನ್ನು ಕಟ್ತಾಯಿದ್ರು ಸೊ ಇದು ಪೇಪರ್ ಕಟ್ಟಿಂಗ್ ಮಿಷಿನ್ಸ್ ಇದು ಸೊ ಆವಾಗಿನ ಕಾಲದ ಪೇಪರ್ ಕಟ್ಟಿಂಗ್ ಮಿಷಿನ್ಸು ಕತ್ತೀಸ್
ವೆರೈಟಿ ಟೈಪ್ಸ್ ಆಫ್ ಕೊತ್ತೀಸ್ ಇದೆ ಗೈಸ್. ಎಷ್ಟು ಉದ್ದ ಇದೆ ಅಂದರೆ ಒಂದೊಂದು ಥರ ಇದಾವೆ ಕೊತ್ತಿಗಳು. ಈ ಕಡೆ ಬಂದರೆ ನೀವು ಗನ್ಸು, ಸೊ ಡಬಲ್ ಬ್ಯಾರಲ್ಲು, ಸಿಂಗಲ್ ಬ್ಯಾರಲ್ಲು ನೋಡ್ಬೋದು. ಇದು ಪ್ರೊಟೆಕ್ಷನ್ಗು ಅಂತ ಏನೋ ಅಂತಾರಲ್ಲ ಅದು. ಒಳ್ಳೆ ಕಲೆಕ್ಷನ್ಸ್ ಮಾತ್ರ ಸೀರಿಯಸ್ ಸೈಕಾಗಿರ್ತದೆ, ಸಕ್ಕತ್ತಾಗಿದೆ ಕಲೆಕ್ಷನ್ಸ್. ವಾಯ್ಸ್ ಏನಾದರೂ ಕೇಳಿಸ್ತಾ ಇಲ್ಲ ಪ್ರಾಪರಾಗಿ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನೆಕ್ಸ್ಟ್ ಟೈಮಿಂದ ಮೈಕ್ ಯೂಸ್ ಮಾಡ್ತೀನಿ. ಎಲ್ಲರೂ ಮೈಕ್ನ ಮಾತ್ರ ಮರೆಯಲ್ಲ, ಹೇಳೋಕ್ಕಾಗಲ್ಲ ನಾವು ಎಲ್ಲಿ ಏನು ಮಾಡ್ತೀವಿ ಅಂತ. ಆ್ಯಕ್ಚುಲಾಗಿ ಇವತ್ತು ಎವ್ರಿ ಟಯರ್ಡ್ ಆಗಿದ್ದು ಕಾರಣ ಇವತ್ತು ಪ್ಲ್ಯಾನಿಂಗೇ ಇರಲಿಲ್ಲ. ಸೊ ಇದು ಮಾಡಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಇರಲಿಲ್ಲ. ಬಟ್ ಪ್ರಾಣ ಬರ್ತೀವಿ ಅಂತ ಗೊತ್ತಾದ್ಮೇಲೆ ಸೊ ಮಾಡೋಣ, ಒಳ್ಳೊಳ್ಳೆ ಕಾರ್ಸ್ ಇರುತ್ತೆ ಮಾಡೋಣ ನನ್ನ ಒಂದೇ ರೀಸನ್ಗೆ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಅನಿಸಿದ್ದು ಒಂದೇ ಒಂದು, ಡ್ರೀಮ್ ಬಿಗ್ ಡೂ ಬಿಗ್ ಅಷ್ಟೇ. ಸೊ ನಾನು ಏನು ಕನಸು ಕಟ್ಟಿದ್ದೀನಿ ಅದನ್ನು ಸಾಧಿಸೋ ಗಂಟೆ ಬಿಡಬಾರ್ದು ಗೈಸ್. ಆ ಕಾರ್ಗಳನ್ನ ನೋಡ್ತಿದ್ರೆ ಅಪ್ಪ ಏನು ಕ್ರೇಜಿ ಆಗಿದ್ದಾವೆ ಗೈಸ್. ಅದರಲ್ಲಿ ನನ್ನ ಲಿಸ್ಟಲ್ಲಿರೋ ಕಾರ್ಗಳಿಗೂ ಸಿಕ್ಕಾಪಟ್ಟೆ. ಬಟ್ ಒಂದೊಂದು ಕಾರ್ನೂ ಇಳಿಸ್ಲೇಬೇಕು ನನ್ನ ಲಿಸ್ಟಲ್ಲಿ. ನನಗೆ ಕಾರ್ ಕ್ರೇಜ್ ಜಾಸ್ತಿನೇ ಇದೆ. ಇರೋ ಕಾರ್ ಕ್ರೇಜ್ಗೆ ಆದಷ್ಟು ಬೇಗ ಇಳಿಸ್ಲೇಬೇಕು. ಇಳಿಸ್ತೀನಿ ಗೈಸ್. ಅಟ್ಲೀಸ್ಟ್ ನನ್ನ ಲಿಸ್ಟಲ್ಲಿ ಒಂದೊಂದು ಕಾರ್ನು ಟಿಕ್ ಮಾರ್ಕ್ ಹಾಕ್ಕೊಳ್ತಾ ಹೋಗ್ತೀನಿ. ಸ್ವಲ್ಪ ನಿಧಾನ ಆಗ್ಬೋದು, ಲೇಟ್ ಆಗ್ಬೋದು, ಬಟ್ ಟಿಕ್ ಮಾರ್ಕ್ ಹಾಕೋದಂತೂ ಕನ್ಫರ್ಮ್ ಹಾಕ್ತೀನಿ. ಎಲ್ಲದಕ್ಕೂ ಟೈಮ್ ಅನ್ನೋದು ಇರಬೇಕಷ್ಟೇ. ಓಕೆ ಗೈಸ್, ಸೊ ಇಲ್ಲಿಂದ ಬೆಟ್ಟಕ್ಕೆ ಹೋಗಿ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ನಾನು ಗೈಸ್. ಸೊ ಬೆಟ್ಟಕ್ಕೆ ಬಂದಿದ್ದೀವಿ ಇವಾಗ ಜಸ್ಟು. ಸೊ ಇನ್ನೇನು ಹೋಗ್ತಾಯಿದ್ದೀವಿ ಒಳಗಡೆ, ಗರ್ಭಗುಡಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ಗೈಸ್. ತಾಯಿ ಏನೋ ಒಂಥರ ಇಲ್ಲಿ ಬಂದರೆ ಆ ತಾಯಿ ಹತ್ರ ಬಂದರೆ ಒಂಥರ ಪಾಸಿಟಿವ್ ಫೀಲಿಂಗ್. ಅವಳನ್ನ ನೋಡೋದ್ರಲ್ಲೇ ಒಂಥರ ಖುಷಿ, ಆ ತಾಯಿ ಹತ್ರ ಬರೋದ್ರಲ್ಲೇ ಒಂಥರ ಪಾಸಿಟಿವ್ ಫೀಲಿಂಗ್. ವೈಬು ಅಂತಾರಲ್ಲ ಇದೇ ಗೈಸ್, ಅವಳನ್ನ ನೋಡಿದಾಗ ಆಗ ವೈಬು. ಬನ್ನಿ, 6 ಗಂಟೆಗೆ ಬೇರೆ ಕ್ಲೋಸ್ ಅಂತೆ, ಟೈಮ್ ಆಗ್ಬಿಟ್ಟಿದೆ. ದರ್ಶನ ಮಾಡ್ಕೊಂಬಂದು ಸಿಗ್ತೀವಿ. ಚೆನ್ನಾಗಿದ್ದಾರೆ ಗೈಸ್. ಇವತ್ತು ದರ್ಶನ ಮಾಡ್ಕೊಂಬಂದು ಸಿಗ್ತೀನಿ ಗೈಸ್. ಗೈಸ್ ಗೈಸ್ ಒಳ್ಳೆ ದರ್ಶನ ಆಯ್ತು ಗೈಸ್. ಏನೋ ಗೊತ್ತಿಲ್ಲ ಗೈಸ್, ಇಲ್ಲಿ ಬಂದರೆ ಅದೊಂಥರ ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ಆಟೋಮೆಟಿಕಲಿ ಕ್ರಿಯೇಟ್ ಆಗಿಬಿಡ್ತದೆ. ಏನೋ ಇದೆ ತಾಯಿ ಹತ್ರ ಅಷ್ಟೇ. ಸೊ ಇಲ್ಲಿಂದ KRS ಹೋಗೋಣ. KRS ಇವತ್ತು ಇದನ್ನು ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ವಾಟ್ರದು ಮ್ಯೂಸಿಕ್ ಶೋ ಹೋಗಿ KRS ಮುಗಿಸ್ಕೊಂಡು ಮನೆಗೆ ಹೋಗೋದು. ಸನ್ಲೈಟ್ಗೂ ಸನ್ಸೆಟ್ ಆಗ್ತಾ ಇರೋದಕ್ಕೂ ಇದಕ್ಕೂ ಸೈಕಾಗಿದೆ. ಓಕೆ, ಇನ್ನು KRS ಮ್ಯೂಸಿಕ್ ಶೋನಲ್ಲಿ ಸಿಗೋಣ. ಬಾಯ್.